ಸರ್ ಇವ್ರದ್ದು ಡಿಸೇಬಲ್ಡ್ ಬರುತ್ತಾ ಸರ್ ಅಮ್ಮ ಅವ್ರದ್ದು DH ಅವರಿಗೆ అవునా చెప్తారండి డాక్టర్ చెప్తారంట హ్యాండిక్యాప్ गृहलक्ष्मी में नहीं आ रही दवा अम्म नीन 1000 दिन बस्ता बंदे ಏನು ಓದಿದ್ಯಮ್ಮ ನೋಡ್ರಿ ಡಿಮಾರ್ಟ್ ರೆಫರ್ ಮಾಡ್ರಿ ಸರ್ ಡಿಮಾರ್ಟ್ ಓಕೆ అమ్మ వాళ్ళ ఆఫీసరు రా ఇట్లా డీటెయిల్ ఇస్తురా సరే ఓల్డ్ ఏజ్ పెన్షన్ ఎవరికి వస్తా లేదమ్మా పెన్షన్ 600 వయసు ఎంతవా అట్లే 75 అయితే 1100 వస్తుంది ఆధార్ కార్డు ఉందావా ఎత్తుకొని రాబో ఎత్తుకొని రాబో నాకు కోఆర్డినేషన్ థ్యాంక్ యూ సార్ ತಂಬಾ ಕಾಲು ಕಂಡ್ಲಿದ್ದು ಯಾವ್ದನ್ನ ಇಯ್ಯచ్చు ಹೌದಾ ಎಲ್ಲೆಲ್ಲಿದೆ ತಮ್ಮ ಈಗ ಎಸ್ಟಿಮೇಟ್ ಅವರು ಹೇಳ್ತಾನೆ ಇದ್ದೀವಿ ನೋಡ್ತಿರುವ ಸರ್ ನೋಡ್ತಾರೆ ಗೊತ್ತಾಗಲ್ಲ ಅವ್ರಿಗೆ ಏನ್ ಮಾಡಿ ಯಾವ್ದು ಸಮಸ್ಯೆ ಇದೆ ಅಂತ ಗೊತ್ತಾಗಲ್ಲ ಮಾಡ್ಬೇಕು ಅನ್ನೋದು ಈಗ ಎಸ್ಟಿಮೇಟ್ ಅವರು ಒಂದು LLCC ರೋಡ್ ಇದು ಬೇಕು ಒಂದು ಎಸ್ಟಿಮೇಟ್ ಮಾಡಿ ಕೊಡಿ ಅಕ್ಕ వీళ్ళు ఈ ఊరు ఎస్టిమేట్ చేసి ఇస్తారు చిన్న పుట్ట CC రోడ్ ఇది ఉంటే నేను నేర్పిస్తా నెక్స్ట్ అక్క ಸರ್ ನಮಗೆ ಮನೆ ಇಲ್ಲ ಮನೆ ಹಾಕ್ಕೊಡ್ರಿ ಯಾರಾದ್ರೂ ಮನೆ ಇಲ್ಲ ಅವ್ರಿಗೆ ಹಾಕ್ಕೊಡ್ರಿ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ರಿ ಅಂತ ನಮ್ಗೆ ಇಲ್ಲ ಮೀಟಿಂಗ್ ಅಲ್ಲಿ ಬೇಕು ಅಂತ ಹೇಳಿ ಸೈಟ್ ಇದೆ ಸೈಟ್ ಇದೆ ಮನೆ ಬಿದ್ದೋ ತರ ಇದೆ ಸರ್ ಮಳೆಗಾಲದಲ್ಲಿ ನೀರೆಲ್ಲ ಒಳಗಡೆ ಬರ್ತವೆ ಯಾವಾಗ ಬಿದ್ದೋಗುತ್ತೋ ಗೊತ್ತಾಗಲ್ಲ ಅವಾಗ ಬಿದ್ದೋದ್ರೆ ಯಾರು ಸಮಸ್ಯೆ ಆಗ್ತಾರೆ ನಾವು ವೇಟ್ ಇದಾಗ್ತೀವಿ ಆಮೇಲೆ ಅವರು ಹಾಕ್ಕೊಟ್ಟಿಲ್ಲ ಅಂದ್ರೆ ಇವಾಗ ಕೇಳ್ತಾನೆ ಇದು ಮನೆ ಇಲ್ಲ ಏನು ಸರ್ ಪ್ರಾವಿಷನ್ ಇಲ್ಲ ಅದಕ್ಕೆ GPS ನಿಮ್ಮ ಹೆಸರು ಕೊಡು ಮಾಡ್ತಾರೆ ಬಿಡ್ತಮ್ಮ ಮಾಡ್ತಾರೆ ಹೇಳಿ ನಿನ್ನ ಹೆಸರು ಇದೆ ಅಡ್ರೆಸ್ ಹೇಳು GPS ಮಾಡೋದು ಮನೆ ಹಾಕ್ತೀನಿ ನಿನ್ನ ಹೆಸರು ಹೇಳಮ್ಮ ನಂಬರ್ ಹೇಳಮ್ಮ 8970 ಅಲ್ಲ 8983 ಅಲ್ಲ ಸರ್ 8970 36 ಅಳತೆ ಮಾಡಿ ಇನ್ನೂ ನನಗೆ ಆಗುವಷ್ಟು ಜಾಗ ಇದೆ ಅದು ಯಾಕೆ ಈಗ ಒಂದು ಕೆಲಸ ನೀವು ಪರ್ಸನಲ್ ತಗೊಂಡ್ರೆ ಅಣ್ಣ ಇದೆಯಲ್ಲ 38 ವರ್ಷದಿಂದ ಪೊಸಿಷನ್ ಅದು ಗೌರಿಬಿದನೂರಲ್ಲ ಇಂಡಸ್ಟ್ರೀಸ್ಗೆ ಬರೀಲಿ ನಾನು ಕೊಡಲ್ಲ ನೀವು ಭಯ ಬೀಳ್ಬೇಡಿ ನಾನು ಯಾಕೆಂದರೆ ಈಗ ಚದಲ್ಪುರದ ಹತ್ರ 1000 ಎಕರೆ ಕೇಳೋದು ನಾನು ಒಪ್ಕೊಳ್ಳಿಲ್ಲ ಕೊಡಕ್ಕೆ ಇಲ್ಲ ಚದಲ್ಪುರದ ಹತ್ರ ಆ್ಯಕ್ಚುಲಿ ಮೇಡಮ್ ಚದಲ್ಪುರದ ಹತ್ರ 1000 ಎಕರೆ ಪ್ಲಸ್ ಲೇಟರ್ ಒಂದು 1000 ಎಕರೆ ಮರಳಿ ಈ ಕಡೆ ಆ ಕಡೆ ಬರುತ್ತಲ್ಲ ಅದು ನಾವು ಅದು ಒಪ್ಪಲಿಲ್ಲ ನಾನು ವೈಯಕ್ತಿಕವಾಗಿ ಒಪ್ಪದೇ ಇರೋದಕ್ಕೆ ಜನಕೋಟೆ ಹತ್ರ ಹೋಗಿದ್ದು ಇಂಡಸ್ಟ್ರಿಯಲ್ ಏರಿಯಾ ನಾನು ನೀವು ಬಾರ್ಡರ್ ವಿಲೇಜ್ ಇದೆಯಲ್ಲ ಈಗ ನಂದು ಎಲ್ಲಿ ಅಲ್ಲಿವರೆಗೂ ನಾನು ಇಂಡಸ್ಟ್ರೀಸ್ ಬಂದರೂ ನಾನು ಬರೋದು ಬಿಡಲ್ಲ ನೀವು ಧೈರ್ಯವಾಗಿರಿ
ಆ ಕಡೆ ಬಾರ್ಡ್ರಲ್ಲಿ ಆಗಿದೆ. ನಾನು ನನ್ನ ರೈತರಿಗೆ ಸಮಸ್ಯೆ ಕೊಡೋಕೆ ನಾನು ರೆಡಿ ಇಲ್ಲ. ಯಾಕಂದರೆ ಇಂಡಸ್ಟ್ರೀಸಿಂದ ನಮ್ಮ ಎಲ್ಲಾಗಿದ್ದಾರೆ ಸರ್ ಇಲ್ಲಿ ಏನು ಎರಡೂರು ಭೇಟಿ ಕೊಟ್ವಿ. ರೇಷನ್ನು, ಓಲ್ಡ್ ಏಜ್ ಪೆನ್ಷನ್ನು, ಇವ್ರಿಗೊಂದು ರಸ್ತೆ ಕೇಳಿದ್ದಾರೆ ತೊಂಡೆಬಾವಿವರೆಗೂ, ಅದಕ್ಕೊಂದು 70 ಲಕ್ಷ ಬೇಕು ಅಂತ ಹೇಳಿದರೆ ಅದು ಮಾತು ಕೊಟ್ಟಿದ್ದೀನಿ, ಅದು ಸೇರಿಸ್ತೀನಿ, ಅದು ಆಗ್ತಿರ್ತೀನಿ. ಮತ್ತು ಎಲ್ಲ ನಮ್ಮ ಜೊತೆ ನಮ್ಮ ಯುವ ಸರ್, ತಹಸೀಲ್ದಾರ್ ಎಲ್ಲ ಅಧಿಕಾರಿಗಳ ಜೊತೆ ಹಳ್ಳಿಗೆ ಹೋಗ್ತಿದ್ವಿ, ಅವ್ರ ಸಮಸ್ಯೆಗೆ ಸ್ಪಂದಿಸ್ತೀವಿ ಮತ್ತು ಪ್ರತಿಯೊಂದು ಫಾಲೋ ಅಪ್ ಮಾಡ್ತಿದ್ವಿ ಸರ್. ಮತ್ತು ಸರ್ ಇದ್ರದ್ದು ಇರ್ಬೋದು, ಮತ್ತು ಚರಂಡಿ ವ್ಯವಸ್ಥೆ, ರಸ್ತೆಗಳ ವ್ಯವಸ್ಥೆಗಳು, ಮೇಜರ್ ಚರಂಡಿ ಅನ್ಸೈಂಟಿಫಿಕ್ ಕಟ್ಟಿದ್ದಾರೆ ಹಳೆ ಇದರಲ್ಲಿ. ಈಗ ಅದನ್ನು ರೆಕ್ಟಿಫೈ ಮಾಡೋದೇ ಚಾಲೆಂಜ್. ಸರ್ಕಾರದಲ್ಲಿ ಅನುದಾನ ತರಬೇಕು. ಈಗಿರೋ ಚರಂಡಿ ನೀರು ಮನೆಯೊಳಗೆ ಬರುತ್ತೆ ಅಂತಾರೆ, ಇದು ಭಾಳ ದೊಡ್ಡ ಚಾಲೆಂಜು. ಅಲ್ಲಿ ಗ್ರಾವಿಟಿ ಪ್ರಕಾರ ಕಟ್ಟಿಲ್ಲ ಅದನ್ನು, ಇದನ್ನೆಲ್ಲ ಸರಿಪಡಿಸೋ ಪ್ರಯತ್ನ ಪಡ್ತೀವಿ. ಮತ್ತು ಗೃಹಲಕ್ಷ್ಮಿದು ಕೆಲವೊಂದು ಸಮಸ್ಯೆಗಳಿತ್ತು. ಕೆಲವರು ಗೃಹಲಕ್ಷ್ಮಿದು ಪಾಪ ಅವ್ರಿಗೆ ಗೊತ್ತಿರಲ್ಲ, ತಮ್ಮ ಇಂಪ್ರೆಷನ್ ಬರಲ್ಲ ಅಂತ ಬೇರೆ ಬೇರೆ ಕಾರಣಕ್ಕೆ ರಿಜೆಕ್ಟ್ ಆಗಿತ್ತು. ಅವ್ರನ್ನೂ ಈಗ ಸರಿಸುಮಾರು 2 ಊರಿಂದ ಒಂದು 15 ಜನ ಈಗ ಅಮ್ಮ ಆಂಬುಲೆನ್ಸಲ್ಲಿ ಕಳಿಸಿ ಸಂಬಂಧಪಟ್ಟ ಇಲಾಖೆಗೆ ಅದನ್ನು ಮಾಡಿಸಿ ಮತ್ತೆ ಅಮ್ಮ ಆಂಬುಲೆನ್ಸಲ್ಲಿ ಕರ್ಕೊಂಡು ಬಿಡ್ತಾ ಇದ್ದೀವಿ ಸರ್. ಒಟ್ಟಾರೆ ಸತತವಾಗಿ ಕೆಲವೊಂದು ಇದರಲ್ಲಿ ನೋಡಿದಾಗ ಆಧಾರ್ ಕಾರ್ಡಲ್ಲಿ 40 ವರ್ಷ 20 ವರ್ಷ ಅವ್ರಿಗೆ 50 ವರ್ಷದ ಮೇಲೆ ನಮಗೇನು ಎಷ್ಟೋ ಜನಕ್ಕೆ ಆಧಾರ್ ಕಾರ್ಡಲ್ಲಿ ಪಂಚಾಯಿತಿಯಲ್ಲಿ ಎಂಟ್ರಿ ಮಾಡುವಾಗ 35-40 ವರ್ಷ ಬರೆದಿದ್ದಾರೆ. ಈಗ ಅವ್ರಿಗೆ 65 ವರ್ಷ, 65 ವರ್ಷಕ್ಕೆ 1000 ದಿನವ್ರು ಬರುತ್ತೆ, 60 ವರ್ಷಕ್ಕೆ 800 ಬರುತ್ತೆ.